ನೋಡಿ ನಮ್ಮ ಅಕ್ಕ ದುಬೈಗೆ ಹೋಗ್ತಾರೆ ಅಂತ ಅವ್ರ ಕೈಲಿ ಏನು ಕೊಡ್ಸಿರೋ ಒಂದು ಬೀಗದ ಕೈ ಒಂದು 2 ಪೇಪರು ಒಂದು ಫೋನ್ ಅದು ಬೇಡ ಭಾಳ ವಸ್ತು ಕೊಟ್ಟಿವಿ ಇನ್ನೆಲ್ಲ ನೋಡಿ ನಾನು ಅವಳು ಅಲ್ಲಿ ನಾನು ಈಗ ಅಲ್ಲೇ ಬೇಜಾರಾಗ್ತದೆ ಬರೀ ಪ್ರತಿನಿತ್ಯ ಬಂದು ಮತ್ತೆ ಇನ್ನೊಂದು ವರ್ಷಕ್ಕೆ ಬರ್ತೀರಾ ಬರೋದೇ ಇಲ್ಲ ಈ ಕಡೆಗೆ ಕಾಲು ಕಣ್ಪಪ್ಪ. Open your eyes. Now you see me, now you don't. I'm just living my life. No matter what they say, try a million times. My daddy told me keep on living your life. No matter where your days go, baby, don't you let go, let go. ಎಲ್ಲಿ ಆಮೇಲೆ ಗೊತ್ತಿಲ್ಲ ಅವ್ರಿಗೆ ಗೊತ್ತು ಗೊತ್ತು ರಾಗಿ ಏನು ಹೇಗೆ ತುಂಬತ್ತ ರೈತ ಹೇಳ್ತಾನೆ. ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೌಮ್ಯ. ನಮ್ಮ ಬಾಡಿ ಗಾರ್ಡು ಫಸ್ಟ್ ಟೈಮ್ ನನ್ನ ಕಲಿಸ್ಕೊಡ್ತಿರುತ್ತಾನೆ ಎಲ್ರೂ. ಫಾರ್ ದ ಫಸ್ಟ್ ಟೈಮ್ ನನಗೆ ಈ 3 ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ದುಬೈಗೆ ಹೋಗ್ಬೇಕಾದ್ರೆ ಎಲ್ಲರೂ ನನ್ನ ಕಲಿಸ್ಕೊಡ್ತಿರೋದು ಇದೇ ಮೊದಲು. ಅದಕ್ಕೆ ಮಳೆ ಬಂದಿದ್ದು ನನ್ನ ಕಳ್ಸಕ್ಕೆ ಬರ್ತಾ ಇದ್ದೀರ ಅಂತಲೇ ಮಳೆ ಬಂದಿದ್ದು. ಅಜ್ಜಿ ಜೊತೆ ನಾನು ಈ ಥರ ಬಸ್ಸಲ್ಲಿ ಕಷ್ಟ ಸುಖನ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಹೋಗಿದ್ದು ಚಿಕ್ಕ ವಯಸ್ಸಲ್ಲಷ್ಟೇ. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನನಗೆ ಅಜ್ಜಿ ಜೊತೆ ಬಸ್ಸಲ್ಲಿ ಹೋಗುವಂಥ ಅವಕಾಶ ಸಿಕ್ತು. ಅವರನ್ನೆಲ್ಲ ಹುಣಸೂರಲ್ಲೇ ಬಿಟ್ಟು ನಾನು ಅಲ್ಲಿಂದ ಸೀದಾ ಮೈಸೂರು ಟು ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಗೆ ಹೊರಟೆ. ಮೈಸೂರಿಂದ ಜಸ್ಟ್ 3 ಅವರ್ಸ್ ಇರೋ ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಟರ್ಮಿನಲ್ 2ಗೆ ನಾನು ತುಂಬಾ ಬೇಗ ಹೋಗಿದ್ದೆ. ನಾರ್ಮಲಾಗಿ ನಾನಂತೂ ಏರ್ಪೋರ್ಟಿಗೆ ಬೇಗನೆ ಹೋಗ್ತೀನಿ, ಯಾಕಂದರೆ ನನ್ನ ನಸೀಬ್ ಯಾವಾಗಲೂ ಖರಾಬಾಗೇ ಇರುತ್ತೆ. ಅದಕ್ಕೋಸ್ಕರ ಟರ್ಮಿನಲ್ 2ಗೆ ಬಂದಾಗ ಕೆಲವೊಂದು ಸರಿ ನನಗೆ ಡೌಟ್ ಆಗ್ತಿರುತ್ತೆ ನಾನು ದುಬೈಲಿದ್ದೀನ ಅಥವಾ ಬೆಂಗಳೂರಲ್ಲಿದ್ದೀನ ಅಂತ. ಯಾಕಂದರೆ ದುಬೈಯಲ್ಲಿ ಎಲ್ರಿಗೂ ಗೊತ್ತಿದೆ ನೈಟ್ ಲೈಫ್ ಅಂತ, ಹಾಗೆ ಲೈಟಿಂಗ್ಸ್. ಈ ಲೈಟ್ನ ನೋಡಬೇಕಾದ್ರೆ ನಂಗೆ ಅನಿಸೋದು ಇದೇ ಅನುಮಾನ, ಬೆಂಗಳೂರ ಅಥವಾ ದುಬೈಲಿದ್ದೀನ ಅಂತ. ಹಾಗೆ ಯೋಚನೆ ಮಾಡಿಕೊಂಡು ನನ್ನ ಬ್ಯಾಗ್ನ ಚೆಕ್-ಇನ್ ಮಾಡಿ ಅಲ್ಲಿಂದ ಇಮಿಗ್ರೇಷನ್ನ ಮುಗಿಸಿ ಸೀದಾ ನಾನು ಹೊರಟಿದ್ದೆ ಬೋರ್ಡಿಂಗ್ ಕಡೆಗೆ. ಇಂಟರ್ನ್ಯಾಷನಲ್ ಟ್ರಿಪ್ ಮಾಡೋರು ಏರ್ಪೋರ್ಟಿಗೆ 3 ಅವರ್ಸ್ ಮುಂಚೆ ಬರ್ತಾರೆ. ಕೆಲವರು ಚೆಕ್-ಇನ್ ಟೈಮು ಕರೆಕ್ಟಾಗಿ ಬರ್ತಾರೆ. ಆದರೆ ನಾನು ಯಾವಾಗಲೂ ತುಂಬ ಬೇಗನೆ ಏರ್ಪೋರ್ಟಿಗೆ ಹೋಗ್ತೀನಿ. ಚೆಕ್-ಇನ್ ಓಪನ್ ಆಗ್ತಿದ್ದಂಗೆ ಬ್ಯಾಗೆಲ್ಲ ಚೆಕ್-ಇನ್ ಮಾಡಿ ಇಮಿಗ್ರೇಷನ್ ಇಮಿಡಿಯೇಟಾಗಿ ಮುಗಿಸ್ಕೊಂಡು ಆಮೇಲೆ ಅಯ್ಯೋ ಯಾಕಾದರೂ ಬೇಗ ಬಂದೋ ಅಂತ ಯಥಾ ಪ್ರಕಾರ ಯೋಚನೆ ಮಾಡ್ತೀನಿ. ಏರ್ಪೋರ್ಟ್ ಒಳಗಡೆ ಇರೋ ಶಾಪ್ಸ್ ಎಲ್ಲ ಸುತ್ತಾಡಿ ಕಾಲು ನೋವು ಬಂದಾಗ ಅನಿಸುತ್ತೆ ನೆಕ್ಸ್ಟ್ ಟೈಮು ಚೆಕ್-ಇನ್ ಟೈಮಿಗೆ ಕರೆಕ್ಟಾಗಿ ಬರಬೇಕು ಏರ್ಪೋರ್ಟಿಗೆ ಅಂತ. ಆದರೆ ನಾನು ಮಾಡೋದು ಯಾವಾಗಲೂ ಇದೇ ಕೆಲಸ. ಬೋರ್ಡಿಂಗ್ ಗೇಟ್ ಓಪನ್ ಮಾಡಲಿಕ್ಕೆ ಇನ್ನೂ 1.5 ಅವರ್ಸ್ ಇತ್ತು. ಅದಕ್ಕೂ ಮುಂಚೆನೇ ಬಂದಿದ್ದು ನಾನು ಎಲ್ಲ ಕಡೆ ಓಡಾಡಿ ಸುಸ್ತಾಯಿತು ಅಂತೇಳಿ ಕೊನೆಗೆ ಬೋರ್ಡಿಂಗ್ ಗೇಟ್ ಹತ್ರನೇ ಕೂತ್ಕೊಂಡೆ. ನಾನಂತೂ ಮನಸ್ಸಲ್ಲಿ ಬೈಕೋತಾ ಇದ್ದೆ, ಎಷ್ಟೊತ್ತಂತ ಕೂತ್ಕೊಳ್ಳೋದಪ್ಪ, ಇನ್ನೂ ಆಗ್ತಾ ಇಲ್ಲ, ಹೊಟ್ಟೆ ಬೇರೆ ಚುರ್ರ ಅಂತಿದೆ, ಅಯ್ಯೋ ಫ್ಲೈಟಿಗೆ ಬಿಟ್ಟರೆ ಸಾಕಲ್ಲಪ್ಪ ಕೂರಕ್ಕೆ ಅಂತ. ಹಂಗೆ ಹೇಳಿದವ್ರು ಹೇಗೆ ಕೇಳಿಸ್ತೋ ಏನೋ ಗೊತ್ತಿಲ್ಲ. ಹಂಗೆ ಅಂತಿದ್ದಾಗೆ ಸಡನ್ನಾಗಿ ಬೋರ್ಡಿಂಗ್ ಕರೆದೇ ಬಿಟ್ರು. ಅಂತೂ ಇಂತೂ ಕೊನೆಗೂ ಬೋರ್ಡಿಂಗ್ ಕರೆದ್ರಲ್ಲ ಅನ್ನೋ ಖುಷಿನಲ್ಲಿ ಬೇಗ ಬಂದು ಕ್ಯೂವಲ್ಲಿ ನಿಂತ್ಕೊಂಡ್ರೆ ಅಲ್ಲೊಂದು ಶಾಕ್ ಕೊಟ್ಟರು. ಏನಂದರೆ ನಾನು ವಿಂಡೋ ಸೀಟ್ ಸಿಗುತ್ತಲ್ಲ ಅಂತ ಖುಷಿನಲ್ಲಿ ಹೋಗ್ತಾ ಇದ್ದರೆ ಅಲ್ಲಿ ನೋಡಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಮೇಡಮ್ ನಿಮ್ಮದು ಸೀಟ್ ನಂಬರ್ ಚೇಂಜ್ ಆಗಿದೆ, ನಿಮ್ಮ ಬೋರ್ಡಿಂಗ್ ಇದು ತೊಗೊಳ್ಳಿ ಅಂತ ಹೇಳಿ ನನಗೆ ಬೇರೆ ಬೋರ್ಡಿಂಗ್ ಪಾಸ್ ಕೊಟ್ಟರು. ವಿಂಡೋ ಸೀಟಲ್ಲಿ ಕೂರ್ಬೋದು ಅನ್ನೋ ಖುಷಿಲಿದ್ದಿದ್ದು ನನಗೆ ಸಡನ್ನಾಗಿ ಲಾಸ್ಟ್ ಮೂಮೆಂಟಲ್ಲಿ ಇವರು ಸೀಟ್ ನಂಬರ್ ಚೇಂಜ್ ಆಗಿದೆ ಅಂತ ಹೇಳಿದ ತಕ್ಷಣ ಫುಲ್ಲು ಕೋಪನ ಹಾಗೆ ಕಂಟ್ರೋಲ್ ಮಾಡಿಕೊಂಡು ಸೀದಾ ಫ್ಲೈಟ್ ಒಳಗಡೆ ಹೊರಟೆ. ಆ್ಯಕ್ಚುಲಿ ನಾನೇನು ವಿಂಡೋ ಸೀಟ್ನ ಈ ಸರಿ ಬುಕ್ ಮಾಡ್ಕೊಂಡಿರಲಿಲ್ಲ. ಚೆಕ್-ಇನ್ ಆಗಬೇಕಾದ್ರೆ ವಿಂಡೋ ಸೀಟ್ ಇದ್ದರೆ ಕೊಡಿ ಅಂತ ಕೇಳಿದೆ. ಹಾಗಾಗಿ ಕೇಳಿದ ತಕ್ಷಣ ಕೊಟ್ಟಿದ್ದರು. ಸೊ ಅದನ್ನೇ ಸಮಾಧಾನ ಮಾಡಿಕೊಂಡು ಫ್ಲೈಟ್ ಒಳಗಡೆ ಹೋಗಿ ಕೂತಿದ್ದಷ್ಟೇ ನೆನಪು. ನೆಕ್ಸ್ಟ್ ನನಗೆ ಎಚ್ಚರಾದಾಗ ನೋಡಿದರೆ ಆಲ್ರೆಡಿ ನಾನು ದುಬೈಯಲ್ಲಿದ್ದೆ. ಆ್ಯಕ್ಚುಲಿ ಈ ಸರಿ ನಾನು ಇಂಡಿಯಾಯಿಂದ ದುಬೈಗೆ ಬರಬೇಕಾದ್ರೆ ನನ್ನೊಟ್ಟಿಗೆ ಒಬ್ಬರು ಕೇರಳ ಚೇಚಿ ಕೂಡ ಬಂದರು. ಅವರು ನನಗೇನು ಗೊತ್ತಾಗಲ್ಲ, ಸ್ವಲ್ಪ ಹೆಲ್ಪ್ ಮಾಡಿ ದುಬೈಗೆ ಹೋಗೋ ತನಕ ಅಂತ ಹೇಳುವಾಗ ನನ್ನನ್ನು ನಾನೇ ನೋಡ್ಕೊಂಡಂಗೆ ಅನ್ನಿಸ್ತು. ಯಾಕಂದರೆ ಫಸ್ಟ್ ಟೈಮ್ ನಾನು ದುಬೈಗೆ ಬರಬೇಕಾದ್ರೆ ನನಗೆ ಹೆಲ್ಪ್ ಮಾಡಲಿಕ್ಕೆ ಯಾರೂ ಇರಲಿಲ್ಲ. ಸೊ ನನಗೆ ಇವ್ರನ್ನ ನೋಡಿದಾಗ ಆ ದಿನಗಳೆಲ್ಲ ನೆನಪಾಗ್ತಾಯಿತ್ತು.
ಯಾವಾಗಲೂ ಆಗೋ ರೀತಿಯೇ ಈ ಸರಿ ಕೂಡ ನನ್ನ ಬ್ಯಾಗೇಜ್ ಬಂದಿದ್ದು ತುಂಬಾ ಲೇಟಾಗಿ. ಸೊ ಬ್ಯಾಗೇಜ್ ತೊಗೊಂಡು ಸೀದಾ ಪಾರ್ಕಿಂಗ್ ಹತ್ರ ಹೋದ್ವಿ. ಯಾಕಂದರೆ ಟ್ಯಾಕ್ಸಿ ಅಣ್ಣ ಆಲ್ರೆಡಿ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾಯಿದ್ರು. ಭಯ್ಯ ಅಂತೂ ನನಗೆ ಕಾಲ್ ಮಾಡಿದ ತಕ್ಷಣ ಒಂದೇ ಡೈಲಾಗ್ ಹೊಡೆದ್ಬಿಟ್ರು, ದೀದಿ आपका बैगेज अभी तक नहीं मिला है ना, मुश्किल नहीं है, आप आराम से आ जाओ, मैं ವೆಯ್ಟ್ करती हूँ ಅಂತ. ನನಗೆ ಶಾಕ್ ಆಯಿತು. ಯಾಕಂದರೆ ಪ್ರತಿ ಸರಿ ನಾನು ಅವ್ರಿಗೆ ಕಾಲ್ ಮಾಡುವಾಗ ಹೇಳ್ತಾ ಇರ್ತಿದ್ದೆ, ಭಯ್ಯ ಬ್ಯಾಗೇಜ್ ಅಭಿ ತಕ್ ನೈ ಮಿಲಾ, ಮೇ ವೆಯ್ಟ್ ಕರ್ ರही हूँ 10 ಮಿನಿಟ್ ಅಂತ. ಸೊ ಅದಕ್ಕೆ ಅವ್ರು ಈ ಸರಿ ನನ್ನ ಡೈಲಾಗ್ನ ಅವರೇ ಹೇಳಿಬಿಟ್ರು. ಇಷ್ಟು ದಿನ ಊರಲ್ಲಿ ಏನೋ ಒಂಥರ ಟೆನ್ಷನ್ಸಲ್ಲೇ ಇರ್ತಾಯಿದ್ದೆ. ಅಕ್ಕಪಕ್ಕ ತುಂಬ ಸೌಂಡ್ ಇರ್ತಾಯಿತ್ತು. ಯಾವಾಗಲೂ ಆಚೆ ಏನಾದರೂ ಟ್ರಾವೆಲ್ ಮಾಡಿದ್ರು ಕೂಡ ತುಂಬ ಆರನ್ ಸೌಂಡ್ ಕೇಳೋದು, ಏನೋ ಜಿಗಿ ಜಿಗಿ ಅಂತ ಇತ್ತು. ಸಡನ್ಲಿ ಫುಜೇರ ಕಡೆ ಹೊಡ್ತಿದ್ದಂಗೆ ಸೈಲೆಂಟ್, ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಈ ಗಂಡನ ಮನೆಯಿಂದ ತವ್ರ ಮನೆಗೆ ಹೋದರೆ ಎಷ್ಟು ಖುಷಿಯಾಗುತ್ತೋ ಹಾಗೆ ನನಗೆ ಫುಜೇರ ನೋಡ್ತಿದ್ದಂಗೆ ಫುಲ್ಲು ಖುಷಿ. ಗಂಡನ ಮನೇಲಿ ಎಷ್ಟೇ ಖುಷಿಯಾಗಿ ನೋಡಿಕೊಂಡ್ರು ತವ್ರ ಮನೆಗೆ ಹೋದಾಗ ಆಗೋ ಸಂತೋಷ ಡಬಲ್ ಅಲ್ವಾ. ಹಾಗೆ ಇಂಡಿಯಾದಲ್ಲಿ ನಾನು ಫ್ಯಾಮಿಲಿ ಜೊತೆ ಇದ್ದಾಗಲೂ ಕೂಡ ತುಂಬ ಖುಷಿಯಾಗಿರ್ತೀನಿ. ಆದರೆ ಏನೋ ಫುಜೇರಾಗಿ ಬರ್ತಿದ್ದಾಗೆ 1 to ಡಬಲ್ ಖುಷಿ ಆಗ್ತಾಯಿತ್ತು. ಆ ಖುಷಿ ಎಷ್ಟಿತ್ತಂತ ಹೇಳಿದ್ರೆ ನನ್ನ ಎನರ್ಜಿನೇ ಕಮ್ಮಿ ಆಗಿರಲಿಲ್ಲ. ಅಷ್ಟು ಟ್ರಾವೆಲ್ ಮಾಡಿ ಬಂದರೂ ಕೂಡ ಬ್ಯಾಗೆಲ್ಲ ಇಟ್ಟು ನಾನು ಬೆಡ್ಡೆಲ್ಲ ಕ್ಲೀನ್ ಮಾಡಿ ನಾನು ಕೆಲ್ಸಕ್ಕೆ ಹೋಗಬೇಕು ಅನ್ನೋಷ್ಟು ನನ್ನ ಎನರ್ಜಿ ಇತ್ತು. ಬರ್ತಿದ್ದಾಗೆ ಕೆಲವೊಬ್ಬರು ಗೊತ್ತಿರೋರು, ಓ ಊರಿಗೆ ಹೋಗಿದ್ದಾ, ಇವಾಗಲೇ ಬಂದ ಅಂತ ಕೇಳ್ತಾಯಿದ್ರು. ಈಸೇ ಗೊತ್ತಾಗ್ಬಿಡ್ತಿತ್ತು ನನ್ನ ನೋಡಿದ್ರೆ ನಾನು ವೆಕೇಷನ್ಗೆ ಹೋಗಿ ಈಗಷ್ಟೇ ಬಂದಿದ್ದೀನಿ ಅಂತ. ಯಾಕಂದರೆ ಅಷ್ಟು ಕಲರ್ ಚೇಂಜ್ ಆಗಿಬಿಟ್ಟಿದ್ದೆ. ನಾನು ಬರ್ತಾಯಿದ್ದೀನಿ ಅಂತ ಯಾರಿಗೂ ಹೇಳಿರಲಿಲ್ಲ. ವಾರ್ ನಡೀತಾ ಇದೆ ಬರಲ್ಲ ಅಂತ ಅಂದ್ಕೊಂಡಿದ್ರು. ಸಡನ್ನಾಗಿ ನನ್ನ ನೋಡಿ ಅವ್ರಿಗೆಲ್ರಿಗೂ ಆಶ್ಚರ್ಯ ಬಂದಿದ್ದೀನಿ ಅಂತ. ರೂಮ್ಗೆ ಹೋಗ್ತಿದ್ದಾಗೆ ಇರೋ ಬರೋ ಥಿಂಗ್ಸ್ ಎಲ್ಲ ಒಂದು ಕಡೆ ತೆಗೆದಿಟ್ಕೊಂಡೆ, ನೀಟಾಗೆಲ್ಲ ಬೆಡ್ನ ಕ್ಲೀನ್ ಮಾಡೋಣ ಅಂತ ಹೇಳಿ. ಸೊ ಫೈನಲಿ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡೆ. ರೀಚ್ ಆದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿ ಬೆಡ್ಡೆಲ್ಲ ಕ್ಲೀನ್ ಮಾಡಿ, ಹಾಗೆ ನನ್ನ ಅಣ್ಣ ಮತ್ತು ತಾಯಿ ಚಾಮುಂಡೇಶ್ವರಿ ಫೋಟೋ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಅದೆಲ್ಲ ಎತ್ತಿಟ್ಟು ಯಥಾ ಪ್ರಕಾರ ಫ್ರೆಶ್ ಅಪ್ ಆಗಿ ಡ್ಯೂಟಿಗೆ ಹೋಗ್ತಿದ್ದೀನಿ. ಸೊ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಐ ಥಿಂಕ್ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಗುತ್ತೋ ಸಿಗಲ್ವೋ ನನಗಂತೂ ಗೊತ್ತಿಲ್ಲ. ಲೆಟ್ಸ್ ಟ್ರೈ ಮಾಡೋಣ ಮತ್ತೆ ವಿಡಿಯೋ ಮಾಡಲಿಕ್ಕೆ. ಎಲ್ಲರೂ ಸಪೋರ್ಟು ಹೀಗೆ ಇರಲಿ. ಹೀಗೆ ಸಪೋರ್ಟ್ ಮಾಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.